ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ JP ನಾಯ್ಕ್. ಶಿರಸಿಯ ಪ್ರತಿಷ್ಠಿತ MES PU ಕಾಲೇಜಿನಲ್ಲಿ ಕಳೆದ 28 ವರ್ಷಗಳಿಂದ ಕೆಮಿಸ್ಟ್ರಿ ಉಪನ್ಯಾಸಕರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ಈಗ ಶೈಕ್ಷಣಿಕ ಸಾಲಿನ ಒಂದು ಅಂತಿಮ ಘಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು ಇದ್ದಾರೆ. ಸೆಕೆಂಡ್ PUC ಸಂಬಂಧಪಟ್ಟ ಹಾಗೆ ಬೋರ್ಡ್ ಎಕ್ಸಾಮ್ ಇರ್ಬೋದು, CET ಇರ್ಬೋದು, ಎಲ್ಲ ಪ್ರಿಪ್ರೇಷನ್ಗಳು ನಡೀತಾ ಇದೆ. ಈ ಸೆಕೆಂಡ್ PUC ಸೈನ್ಸ್ ವಿದ್ಯಾರ್ಥಿಗಳು CET ಏನು ಬರೀತಾರಲ್ಲ, ಅದರಲ್ಲಿ CET ಬರೀಲಿಕ್ಕೆ ಯಾರಿಗೆಲ್ಲ ಅವಕಾಶಗಳು ಇರ್ತದೆ ಅಥವಾ ಯಾರು ಬರೆಯುವುದು? ಸರಿ, CET ಎಕ್ಸಾಮನ್ನು ಯಾರು ತಗೊಳ್ಬೇಕು ಅಂದರೆ ಯೂಸಲಿ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಅಂತೇವೆ. ಹೆಚ್ಚಾಗಿ B.Pharma ಅಂದರೆ ಫಾರ್ಮಸಿ, ಹಾರ್ಟಿಕಲ್ಚರ್, ಎಗ್ರಿಕಲ್ಚರ್, ನರ್ಸಿಂಗ್ ಕೋರ್ಸ್, BSc ನರ್ಸಿಂಗ್ ಕೋರ್ಸ್, ವೆಟರ್ನರಿ ಸೈನ್ಸ್, ಈ ರೀತಿ ಕೋರ್ಸಿಗೆ ಹೋಗುವವರು, ಮತ್ತು ಇಂಜಿನಿಯರಿಂಗ್ ಹೋಗೋರು ಅಂದರೆ ಗೌರ್ಮೆಂಟ್ ಸೀಟ್ ಥ್ರೂ, ಅಂದರೆ ಕರ್ನಾಟಕ ಏನು ಸೀಟ್ ಅಂತೇವೆ, ಎಲಿಜಿಬಿಲಿಟಿ ಸೀಟ್ ಅಂತೇವಲ್ಲ, ಅದ್ರ ಥ್ರೂ ಇಂಜಿನಿಯರಿಂಗ್ ಮಾಡೋರೆಲ್ಲರೂ ಬರೀಬೇಕಾಗ್ತದೆ. ಅದ್ರ ಜೊತೆಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ ಮೆಡಿಕಲಿಗೆ ಹೋಗೋರು ಅಂದರೆ ನೀಟ್ ಅಂದರೆ IUC ಇರ್ಬೋದು, ಅಂದರೆ ಯುನಾನಿ, BMS, BHMS ಅಥವಾ MBBS ಮಾಡೋರು ಸತ CET ಎಕ್ಸಾಮ್ ಬರೆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ವಲ್ಪ ಈಸಿ ಆಗ್ತದೆ. ಓಕೆ, ಅಂದರೆ ಇವರೇ ಅದನ್ನು ಅಪ್ಲೋಡ್ ಮಾಡಿಬಿಡ್ತಾರೆ. ಏನಾದರೂ CET ಅಪಿಯರ್ ಆಗಿಲ್ಲ ಅಂದರೆ ಮತ್ತೆ ಸಪರೇಟ್ ವೆರಿಫಿಕೇಶನ್ ಪರ್ಪಸ್ಸಿಗೆ ಒಂದೊಂದ್ಸಲ ಬೆಂಗಳೂರು ಹೋಗೋ ಪರಿಸ್ಥಿತಿನೂ ಬರ್ತದೆ. ಇಲ್ಲ ಅಂದರೆ ಮತ್ತೆ ಆನ್ಲೈನಲ್ಲಿ ವೇಟ್ ಮಾಡ್ತಾ ಇರಬೇಕಾಗ್ತದೆ. ಅದೇ ಅವರು ಮೆಡಿಕಲ್ ಬರೆಯೋರು ಸತ್ತ, ಮೆಡಿಕಲ್ ಫೀಲ್ಡ್ ಬರೆಯೋರು ಸತ್ತ CET ಎಕ್ಸಾಮ್ ಬರೆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಭಾಳ ಈಸಿ ಆಗ್ತದೆ. ಇವನ್ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ತಾನಾಗೆ ಆಗಿಬಿಡ್ತದೆ. ಇಲ್ಲಾಂದ್ರೆ ಸಪರೇಟ್ ಆಗಿ ಮೆಡಿಕಲ್ ಬರೆಯೋರು ಮತ್ತೆ ಅಪ್ಡೇಟ್ ಮಾಡಬೇಕು ಮಾರ್ಕ್ಸ್ ಕಾರ್ಡ್ ಅನ್ನ, ಮತ್ತೆ ವೆರಿಫಿಕೇಶನ್ ಸ್ವಲ್ಪ ಕಾಂಪ್ಲಿಕೇಶನ್ ಆಗಿಬಿಡ್ತದೆ. ಹೀಗಾಗಿ ಇದ್ರ ಥ್ರೂ ಆದರೆ CET ಥ್ರೂ ಅವರು ಬರೆದು ಬಿಟ್ರೆ, ಇವನ್ ಮೆಡಿಕಲ್ ಬರೆಯೋರು ಸತ ಈ CET ಎಕ್ಸಾಮ್ ತಗೊಂಡ್ರೆ ಅವ್ರು ಮುಂದೆ ಹೋಗ್ಬೋದು ಬಿಡ್ಬೋದು. ಅಂದ್ರೆ ಮೆಡಿಕಲ್ ಮಾಡ್ತಾರೆ, ಇದು ಹೋಗ್ಬೋದು ಬಿಡ್ಬೋದು. ಆದರೆ ಮೇನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಸ್ಟೆಪ್ ಅಂದ್ರೆ ಆಕ್ಚುಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಆ ಮಾರ್ಕ್ಸ್ ಕಾರ್ಡ್ ಅಪ್ಡೇಟ್ ಮಾಡೋದು. ಅದು ಮಿಸ್ ಆಗ್ಬಿಟ್ರೆ ರ್ಯಾಂಕ್ ಪ್ರಾಬ್ಲಮ್ ಆಗ್ತದೆ. ಹಂಗಾಗಿ CET ಎಕ್ಸಾಮ್ ಬರೆದ್ರೆ ಬೆಟರ್. ಈಗಲೇ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿರ್ತಾರೆ, ಹಂಗಾಗಿ ವೆರಿಫಿಕೇಶನ್ ಭಾಳ ಈಸಿ ಆಗಿಬಿಡ್ತದೆ. ಮತ್ತೆ CET ಕಡ್ಡಾಯ ಅಂತ ಏನಲ್ಲ, ಅಂದ್ರೆ ಈಗ ಒಂದು ಇಂಜಿನಿಯರಿಂಗ್ ಎಂಟ್ರೆನ್ಸ್ ಕಾಲೇಜಿಗೆ ಹೋಗ್ಲಿಕ್ಕೂ ಇದು CET ಗೌರ್ಮೆಂಟ್ ಥ್ರೂ ಆಗೋದು. ಇನ್ನೊಂದು ಕೊಮೆಡಿಕೆ ಅಂತ ಮಾಡ್ತಾರೆ, ಇನ್ನೊಂದು ಮ್ಯಾನೇಜ್ಮೆಂಟ್ ಸೀಟು ಇರ್ತದೆ. ಕೆಲವು ಕಾಲೇಜಲ್ಲಿ ನಮ್ಮ JEE ಮೇನ್ಸ್ ಥ್ರೂ ಬರ್ಲಿಕ್ಕೂ ಬರ್ತದೆ. ಕೆಲವು ಡೀಮ್ಡ್ ಯೂನಿವರ್ಸಿಟಿ ಅವ್ರದ್ದು ಅವ್ರದೇ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ ಬರೀರಿ, ಎಲ್ಲ ಹುಡುಗರು ಬರೀರಿ CET ಅನ್ನ. ಅಂದ್ರೆ ಕಡ್ಡಾಯ ಅಂತಲ್ಲ, ಒಂದೇ ಕಾಲೇಜ್ ಎಂಟರ್ ಆಗ್ಲಿಕ್ಕೆ ಗೌರ್ಮೆಂಟ್ ಕಾಲೇಜಿಗೆ ಕಂಪಲ್ಸರಿ ಬೇಕು. ಈ ಡೀಮ್ಡ್ ಅಥವಾ ಯೂನಿವರ್ಸಿಟಿಗೆಲ್ಲ ಹೋಗ್ಲಿಕ್ಕೆ CET, ಕೊಮೆಡಿಕೆ, ಮ್ಯಾನೇಜ್ಮೆಂಟ್ ಸೀಟು ಇರ್ತದೆ, ಅಥವಾ ಅವ್ರದೇ ಕೆಲವೊಂದು ಓನ್ ಇನ್ಸ್ಟಿಟ್ಯೂಟ್ ಅವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನಾವು ಸಜೆಸ್ಟ್ ಮಾಡೋದು ಬರಿಬೇಕು, ಎಲ್ಲರೂ ಕಡ್ಡಾಯ CET ಬರೆದ್ರೆ ಒಳ್ಳೆ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಅವರಿಗೆ ಅಂದ್ರೆ ಕಡಿಮೆ ಫೀಯಲ್ಲಿ, ಅಂದ್ರೆ ಗೌರ್ಮೆಂಟ್ ಏನ್ ನಿಗದಿಪಡಿಸಿರ್ತಲ್ಲ ಅದೇ ಅಮೌಂಟ್ ಅಲ್ಲಿ ಅಡ್ಮಿಷನ್ ಸಿಗ್ತದೆ. ಒಂದು ರೂಲ್ ಇರ್ತದೆ. ಅದ್ರಲ್ಲಿ ಪಾಸಿಬಲ್ ಅಂದ್ರೆ ಒಳ್ಳೆ ಕಾಲೇಜಿಗೆ ಹೋಗ್ಬೇಕಾದ್ರೆ ನನಗೆ CET ಥ್ರೂ ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರೆ ಇನ್ನೊಂದು ಮೆಥಡ್ ಕೊಮೆಡಿಕೆ, ಅಂದ್ರೆ ಫೀ ಸ್ಟ್ರಕ್ಚರ್ ಡಿಫರೆನ್ಸ್ ಆಗ್ತದೆ. ನಿಯರ್ಲಿ 1 lakh ಇರೋದು 2 lakh ಆಗ್ತದೆ. ಅದೇ ಮ್ಯಾನೇಜ್ಮೆಂಟ್ ಹೋದ್ರೆ ನಿಯರ್ಲಿ ಇನ್ನೂ ಡಬಲ್ ಆಗ್ತದೆ. ಹಾಗಾಗಿ CET ಎಕ್ಸಾಮ್ ಬರೆದ್ರೆ ಗೌರ್ಮೆಂಟ್ ರೂಲ್ ಪ್ರಕಾರ ಅಡ್ಮಿಷನ್ಗೆ ಹೆಲ್ಪ್ ಆಗ್ತದೆ. ಈಗ CET ಎಕ್ಸಾಮ್ ಫಾರ್ಮ್ ತುಂಬಬೇಕಿದ್ರೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಬೇಕಾದ ಅಂಶಗಳು ಏನು ಹೇಳಿ? ಸರಿ, ಈಗ ಅಂದ್ರೆ ಅದೇ ಅವ್ರು ಏನ್ ಮಾಡ್ತಾರೆ, ಆದಷ್ಟು ಯೂಟ್ಯೂಬ್ ನೋಡೋದು ಅಥವಾ ಇಂಟರ್ನೆಟ್ ಸೆಂಟರ್ ನಮ್ಮ ಮೇಲೆ ಡಿಪೆಂಡ್ ಇರ್ತಾರೆ. ಹಂಗಾಗಿ ಎಲ್ಲ ಕಾಲೇಜಲ್ಲಿ ಒಂದು ಪರ್ಸನ್ ಆಫ್ ಕಾಂಟ್ಯಾಕ್ಟ್ ಅಂತ ಮಾಡಿದ್ದಾರೆ. ಏನೇ ಡೌಟ್ ಇದ್ರೂ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು. ಅವ್ರ ಕಾಲೇಜಲ್ಲಿ ಪ್ರತಿ ಕಾಲೇಜ್ನಲ್ಲಿ ಒಂದು ಪರ್ಸನ್ ಆಫ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವ್ರು KE ದವ್ರೆ ಈ ಬಾರಿ ಬದಲಾವಣೆ ಒಳಗೆ. ನಾನು ಆದ್ರೂ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ, ಈ ಬಾರಿಯಲ್ಲಿ ಫೋನ್ ನಂಬರ್ ಏನು ಅವ್ರು ಕೊಡ್ತಾರಲ್ಲ ಅದರಲ್ಲಿ ಫಾರ್ಮ್ ಅಲ್ಲಿ, ಅದನ್ನ ಮೇಂಟೈನ್ ಮಾಡ್ಬೇಕು. ಎಲ್ಲ ಇನ್ಫಾರ್ಮೇಶನ್ ಅಂದ್ರೆ ಅಪ್ ಟು ಅವರು ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಆಗೋ ತನಕನೂ ಅದೇ ಫೋನ್ ನಂಬರ್ ಮೇಂಟೈನ್ ಮಾಡ್ಬೇಕು. ಏನೇ ಮೆಸೇಜ್ ಅದಕ್ಕೆ ಬರ್ತದೆ. OTP ಅಲ್ಲ ಮಧ್ಯದಲ್ಲಿ ಓಪನ್ ಮಾಡೋ ಪರಿಸ್ಥಿತಿ ಇರುತ್ತೆ. ಅದಕ್ಕೆ ಆ ಫೋನ್ ನಂಬರ್ ಚೇಂಜ್ ಆಗದೆ ಇರುವಂತ ಫೋನ್ ನಂಬರ್ ಕೊಡ್ಬೇಕು. ಯಾರು ಪೇರೆಂಟ್ ಕೊಟ್ಟಿರ್ತಾರೆ, ಅದು ಏನಾಯ್ತು ಬೇರೆ ಕಡೆ ಇದ್ದಾರೆ, ಹೆಂಗ ಆಗುದಿಲ್ಲ, ಸಡನ್ ಇರುತ್ತೆ. ಕೆಲವು ಕೇಸಲ್ಲಿ ಇವತ್ತೇ ಬರ್ತದೆ, ನಾಳೆ ಏನೋ ಅಪ್ಡೇಟ್ ಮಾಡ್ಲಿಕ್ಕೆ ಇರ್ತದೆ. ಹಂಗಾಗಿ ಮೆಸೇಜ್ ಅನ್ನ ಡೈಲಿ ನೋಡುತ್ತಾರದ್ದು ಫೋನ್ ನಂಬರ್ ಬಹಳ ಇಂಪಾರ್ಟೆಂಟ್. ದೆನ್ ಈ ಬಾರಿ ಕೆಲವೊಂದು ಸ್ಪೆಷಲ್ ವರ್ಡ್ ಯೂಸ್ ಮಾಡಿದ್ದಾರೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ. ಹೋದ ವರ್ಷ ಇರ್ತಿತ್ತು, ಅಷ್ಟೆಲ್ಲ ಮೇಜರ್ ರೂಲ್ ಆಗಿತ್ತು. ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತೆ ರಿಲಿಜಿಯಸ್ ಮೈನಾರಿಟಿ. ಮತ್ತೊಂದು ವರ್ಡ್ ಸ್ವಲ್ಪ ಕನ್ಫ್ಯೂಸಿಂಗ್ ಅಂದ್ರೆ ಸೂಪರ್ ನ್ಯೂಮರಿಕ್ ಕೋಟಾ. ಈ ವರ್ಡ್ ಸ್ವಲ್ಪ ಕನ್ಫ್ಯೂಷನ್ ಕೆಲವು ಹುಡುಗರಿಗೆ, ಅದನ್ನ ಸ್ವಲ್ಪ ಕ್ಲಿಯರ್ ಮಾಡ್ಬಿಡ್ತೇನೆ. ಸೂಪರ್ ನ್ಯೂಮರಿಕ್ ಕೋಟಾ ಅಂದ್ರೆ ಏನು ಗೌರ್ಮೆಂಟ್ ಫೀಸ್ ಅನ್ನ
ಫಿಕ್ಸ್ ಮಾಡಿರ್ತದೆ, ಅದರಲ್ಲಿ ಟ್ಯೂಷನ್ ಫೀ ಎಲ್ಲ ವೇವ್ ಅಪ್ ಇರ್ತದೆ, ಕಡಿಮೆ ಮಾಡಿ ಕಡಿಮೆ ಫೀಯಲ್ಲಿ ಇಂಜಿನಿಯರಿಂಗ್ ಆಗ್ತದೆ. ಅದನ್ನ ಗೌರ್ಮೆಂಟ್ ಕಟ್ತದೆ. ಯಾರಿಗೆ 2.5 ಲ್ಯಾಕ್ಕಿಂತ ಕಡಿಮೆ ಇರಬೇಕು ಇನ್ಕಮ್ ಫಸ್ಟ್ ಅಂದ್ರೆ 2-3 ಕ್ಯಾಟಗರಿ ಮಾಡ್ತಾರೆ. ಅದ್ರೊಳಗೂ SNQ ದಲ್ಲೂ ಅಪ್ ಟು 2.5 ದೆನ್ 4 ಹಿಂಗೆಲ್ಲ ಇರ್ತದೆ. ಎಕ್ಸಾಕ್ಟ್ ವ್ಯಾಲ್ಯೂಸ್ ಅವ್ರು ರೆಫರ್ ಮಾಡ್ಕೊಳ್ಬಹುದು. ಸ್ಟೇಜ್ ಅಲ್ಲಿ ಇರ್ತದೆ. ಅದಕ್ಕೆ ಹಾಕ್ತಾನು ಅಂದಾಜ್ ಹಾಕ್ಬಿಡಬಾರ್ದು. ಎಷ್ಟು ಇರ್ತದೆ ಅಷ್ಟೇ ಮೆನ್ಷನ್ ಮಾಡೋದು. ಸರ್ಟಿಫಿಕೇಟ್ ಅಲ್ಲಿ ಎಷ್ಟು ಇರ್ತಲ್ಲ ಅದು ಮೆನ್ಷನ್ ಮಾಡಿದ್ರೆ ಒಂದ್ ಕಡೆಗೆ ಅಡ್ವಾಂಟೇಜ್ ಇದ್ದೇ ಇರ್ತಾವ್ರಿ. ಎಕ್ಸಾಕ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿದ್ರೆ ಪ್ರೂಫ್ ಬೇಕು. ನಾವ್ ಹೇಳಿದ ಇನ್ಕಮ್ ಹಾಕಿದ್ರೆ ಆಗುದಿಲ್ಲ. ಇನ್ಕಮ್ ಸರ್ಟಿಫಿಕೇಟ್ ವಿತ್ RD ನಂಬರ್ ಇರ್ತದೆ. RD ನಂಬರ್ ಹಾಕಿದ್ರೆ ಮಾತ್ರ ತಗೊಳ್ತದೆ. ತೋರಿಸಿರುತ್ತೆ SNQ ಅಂತ. SNQ ನಮ್ಗೆ ಅಪ್ಲೈ ಆಗ್ತಂದ್ರೆ ಎಲ್ಲರಿಗೂ SNQ ಸೀಟ್ ಸಿಕ್ಬಿಡ್ತಾ ಅಂತಲ್ಲ. ಒಂದು ಕಾಲೇಜಲ್ಲಿ ಒಂದಿಷ್ಟು SNQ ಸೀಟ್ ಇರ್ತದೆ. ಆ ಕಾಲೇಜಲ್ಲಿ ಎಲಿಜಿಬಲ್ ನಿಮ್ದಿದ್ದ ರ್ಯಾಂಕ್ ಬಂದ್ರೆ ಸಿಕ್ತದ. ಬಿಟ್ರೆ ನಾನು 50,000 ಉಂಟು ನನಗೆ SNQ ಕೊಡ್ಲೇಬೇಕು ಹಿಂಗಿರೋದಿಲ್ಲ. ಒಂದಿಷ್ಟು ರಿಸರ್ವ್ಡ್ ಸೀಟ್ ಇರ್ತದೆ SNQ ಅಂತ. ಅದಲ್ಲಿ ನೀವು ಎಲಿಜಿಬಲ್ ಆದ್ರೆ ಅಷ್ಟು ರ್ಯಾಂಕ್ ಬಂದ್ರೆ ಸೀಟ್ ಸಿಗೋ ಜೊತೆಗೆ ನಿಮ್ಗೆ ಏನಾಗ್ತದೆ, ಫೀ ಕನ್ಸೆಷನ್ ಆಗ್ತದೆ. ಸ್ವಲ್ಪ ಪ್ಯೂರ್ ಇದ್ರಲ್ಲಿ ಎಕಾನಮಿ ಸ್ವಲ್ಪ ಕಡಿಮೆ ಇದ್ದವರಿಗೆಲ್ಲ ಒಳ್ಳೆ ಕಾಲೇಜಲ್ಲಿ ಕಡಿಮೆ ಫೀದಲ್ಲಿ ಹೆಲ್ಪ್ ಆಗ್ತದೆ. ಸರಿ, ಈ ರಿಲಿಜಿಯಸ್ ಮೈನಾರಿಟಿ ಅಂತದೆ ಅದರಲ್ಲೂ ಅಷ್ಟೇ ಏನ್ ಮಾಡಿರ್ತಾರೆ, ನಿಮ್ TCL ಮೆನ್ಷನ್ ಮಾಡಿರ್ತದೆ. ಅಂದ್ರೆ ರಿಲಿಜಿಯಸ್ ಅಂದ್ರೆ ಮುಸ್ಲಿಮ್ ಕ್ರಿಶ್ಚಿಯನ್ ಅವ್ರೆಲ್ಲ ಮತ ಹಿಂಗಿರ್ತದೆ. ಸರಿ, ಅವರು TCL ಮೆನ್ಷನ್ ಮಾಡಿದ್ರು ನಾವು ಅದನ್ನು ವೆರಿಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಅವ್ರು ಕಂಪಲ್ಸರಿ ತಾಲೂಕಾ ಆಫೀಸಿಂದ ಸರ್ಟಿಫಿಕೇಟ್ ತರಬೇಕು. ಆ ರೀತಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಮೈನಾರಿಟಿ ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ RD ನಂಬರ್ ಇರ್ತದೆ. ಅದನ್ನ ಆಡ್ ಮಾಡಿದ್ರೆ ಮಾತ್ರ ನಮಗೆ ವೆರಿಫೈ ಮಾಡ್ಲಿಕ್ಕೆ, ಕಾಲೇಜ್ ಮಟ್ಟದಲ್ಲಿ ವೆರಿಫೈ ಮಾಡ್ಲಿಕ್ಕೆ ಆಗ್ತದೆ. ಅದೇ ರೀತಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂದ್ರೆ ಭಾಷೆ ಇದರಲ್ಲಿ ಹಿಂದುಳಿದವರು ಅಂತ ಅಲ್ಲಿ ಲಿಸ್ಟ್ ಅದೇ ಕ್ಲಿಕ್ ಮಾಡಿದಾಗ ತೋರಿಸ್ತದೆ. ಅಪ್ಲಿಕೇಶನ್ ಫಿಲ್ ಮಾಡೋದು ತುಳು ತೆಲುಗು ಎಲ್ಲ ಮಾತಾಡ್ತಾರಲ್ಲ ಅವರಿಗೆ ಸ್ವಲ್ಪ ಸ್ಪೆಷಲ್ ರಿಸರ್ವೇಶನ್ ಇರ್ತದೆ. ಒಳ್ಳೆ ಸೀಟೇ ಸಿಗ್ತದೆ. ಜನ ಅದನ್ನ ಸೀರಿಯಸ್ ಆಗಿ ತಗೊಂಡಿರೋದಿಲ್ಲ, ಆದ್ರೆ ಒಳ್ಳೆ ಸೀಟ್ ಸಿಗ್ತದೆ. ಆ ಸೀಟ್ ಸಿಗ್ಬೇಕಂದ್ರೆ ಅವರು ಕಂಪಲ್ಸರಿ ಒರಿಜಿನಲಿ ಫ್ರಮ್ ಫಸ್ಟ್ ಸ್ಟ್ಯಾಂಡ್ ಇಂದನೂ TC ಒಳಗಡೆ ಮೆನ್ಷನ್ ಇರಬೇಕು. ಅದ್ರ ಜೊತೆಗೆ ತಾಲೂಕು ಆಫೀಸಿಂದ ಸರ್ಟಿಫಿಕೇಟ್ ತರಲೇಬೇಕು. ನಮ್ಮ ಹತ್ರ ಬಂದು ವೆರಿಫೈ ಮಾಡಿ ಕೊಟ್ಟಿದ್ರೆ ಆಗುದಿಲ್ಲ. ನಮ್ಮ ವೆರಿಫಿಕೇಶನ್ ಲೆವೆಲ್ ಅಲ್ಲ, ಅವ್ರು ಕಂಪಲ್ಸರಿ ಸರ್ಟಿಫಿಕೇಟ್ ತಂದ್ರೆ ಮಾತ್ರ ನಮಗೆ ವೆರಿಫೈ ಮಾಡೋ ಆಪ್ಷನ್ ಇದ್ದಿರುತ್ತೆ. ಅವ್ರ ಮತ್ತೆ ಆಡ್ ಮಾಡ್ಕೊಂಡಿರ್ಬೇಕು, ಸೆಲೆಕ್ಟ್ ಮಾಡಿರ್ಬೇಕು. ಕಾಲೇಜಲ್ಲಿ ಬಂದ ಅವಾಗ ಮಾತ್ರ ವೆರಿಫೈ ಮಾಡ್ಲಿಕ್ಕೆ ಬರ್ತದೆ. ಈಗ ಎಕ್ಸಾಮ್ ಫಾರ್ಮ್ ತುಂಬೋದು CET ನ ಈ ಕಾಲೇಜುಗಳಲ್ಲಿ ಅವಕಾಶ ಇದೆಯಾ ಅಥವಾ ಹೊರಗಡೆ ತುಂಬಬೇಕಾ, ಹೇಗೆ? ಸರ್, ಈಗ ಏನಾಗ್ತದೆ, ಅದು ಅದರಲ್ಲಿ ಒಂದು ಯೂಸರ್ ID ಪಾಸ್ವರ್ಡ್ ಬರ್ತದೆ. ಅದು ಕಾನ್ಫಿಡೆನ್ಶಿಯಲ್. ಅದು ಆಕ್ಚುಲಿ ಬೇರೆಯವ್ರಿಗೆ ಗೊತ್ತಾಗಬಾರದು. ಹಂಗಾಗಿ ಕೆಲವು ಕಾಲೇಜ್ನವರು ತುಂಬ ಕೊಡ್ತಾರೆ. ಅಂದ್ರೆ ಯೂಸರ್ ID ಪಾಸ್ವರ್ಡ್ ಅವ್ರು KA ಹೇಳೋ ಪ್ರಕಾರ ಅದು ಕಾನ್ಫಿಡೆನ್ಶಿಯಲ್, ಯಾರಿಗೆ ಗೊತ್ತಾಗಬಾರ್ದು. ಒಂದ್ ವೇಳೆ ಗೊತ್ತಾದ್ರೆ ಇವನ ಮುಂದೆ ಏನು ಇಂಜಿನಿಯರಿಂಗ್ ಆಪ್ಷನ್ಸ್ ಎಲ್ಲ ಹಾಕ್ತಾರಲ್ಲ ಅದನ್ನ ಚೇಂಜ್ ಮಾಡ್ಲಿಕ್ಕೆಲ್ಲ ಬರ್ತದೆ. ಅಥವಾ ಇವನ್ ಎಡಿಟ್ ಆಪ್ಷನ್ ಇದ್ದಾಗ ಏನಾದ್ರು ಡಾಟಾಸ್ ಚೇಂಜ್ ಮಾಡಬಹುದು. ಹಂಗಾಗಿ ಅದು ಕಾನ್ಫಿಡೆನ್ಶಿಯಲ್ ಇದ್ದಕ್ಕೆ ವೈಯಕ್ತಿಕ ಅವರೇ ಕುಂತ ಅಪ್ಲೈ ಮಾಡಿದ್ರೆ ಬೆಸ್ಟ್. ಒಂದು ಇಲ್ಲ ಇಂಟರ್ನೆಟ್ ಸೆಂಟರ್ ಹಾಕೊಡ್ತಾರೆ, ಅವರು ಮರೆತು ಬಿಡ್ತಾರೆ ಯೂಸರ್ ID ಪಾಸ್ವರ್ಡ್ ಇವ್ರಿಗೆ ಕೊಡ್ತಾರೆ. ನಂಬೇಕಷ್ಟೇ. ಇಲ್ಲ ಅಂದ್ರೆ ಪಾಸ್ವರ್ಡ್ ಫಾರ್ಗೌಟ್ ಮಾಡಿ ಅದು ಆಪ್ಷನ್ ಇರುತ್ತೆ, ಚೇಂಜ್ ಮಾಡ್ಕೊಳ್ಬೇಕು. ಇಲ್ಲ ಅದನ್ನೇ ಮೇಂಟೈನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಏನಂದ್ರೆ ಅದು ಕಾನ್ಫಿಡೆನ್ಶಿಯಲ್ ಇದ್ದಕ್ಕೆ ಕಾಲೇಜ್ನವ್ರು ತುಂಬೋದಿಲ್ಲ. ಯೂಸಲಿ ಕೆಲವು ಕಾಲೇಜ್ನವರು ಫೇವರ್ ಮಾಡ್ತಾರೆ, ತುಂಬಿಕೊಡ್ತಾರೆ. ಕಾಲೇಜಲ್ಲಿ ಎಡಿಟ್ ಆಪ್ಷನ್ ಅಂದ್ರೆ ಆ ರೀತಿ ಎಲ್ಲ ಚೆಕ್ ಮಾಡ್ಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಈ ಸಲ ನಾವೇನು ಫಾರ್ಮ್ ತಗೊಂಡು ಹೋದ್ರೆ ಅದನ್ನ ಕೆಲವೊಂದು ನಾಟ್ ವೆರಿಫೈಡ್ ಅಂತ ಇರ್ತದೆ, ಅದನ್ನ ವೆರಿಫೈ ಮಾಡಿ ಕೊಡ್ತಾರೆ ಕಂಪಲ್ಸರಿ. ಈಗ ಅದಕ್ಕೆ ಮಾಡೋ ಪ್ರೊಸೀಜರ್ ಏನು, ಒಮ್ಮೆ ತುಂಬಿದ ಮೇಲೆ ಫಾರ್ಮ್ ಅನ್ನ ಕೆಳಗಡೆ 2 ನೋಟ್ ಹಾಕಿದ್ದಾರೆ, 1, 2 ಅಂತೇಳಿ. ಏನಾದ್ರೂ ಕ್ಲೇಮ್ಡ್ ನಾಟ್ ವೆರಿಫೈಡ್ ಇತ್ತಂದ್ರೆ ಕಾಲೇಜಿಗೆ ಭೇಟಿ ಕೊಟ್ರೆ ಆಯ್ತು ಅಷ್ಟೇ. ಸ್ಯಾಟ್ಸ್ ವೆರಿಫೈಡ್ ಅದನ್ನ ಹೇಳ್ಬಿಡ್ತೇನೆ. ಮಿನಿಮಮ್ 7 ವರ್ಷ ಕಲ್ತ್ರೆ ಸಾಕು. 7 ವರ್ಷ ಕರ್ನಾಟಕದಲ್ಲಿ 10 ಇಯರ್ ಏನ್ ಬಂದಿರುತ್ತೆ, 9 ಇಯರ್ ಬಂದಿರುತ್ತೆ, ಏನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಿನಿಮಮ್ 7 ಇಯರ್ಸ್ ಅಂತ ಬಂದ್ಬಿಟ್ರೆ ಸ್ಟಡಿ ಡೀಟೇಲ್ಸ್ ಇನ್ ಕರ್ನಾಟಕ ಅವ್ರು ಮತ್ತೆ ಕಾಲೇಜಿಗೆ ಭೇಟಿ ಆಗೋ ಅವಶ್ಯಕತೆ ಇರುವುದಿಲ್ಲ ಆಕ್ಚುಲಿ. ಆದ್ರೆ ಕೆಲವರು 12 ಮಾಡ್ಕೊಳ್ಳಿಕ್ಕೆ ಬರ್ತಾರೆ, ಮಾಡ್ಕೊಡ್ತಾರೆ ಕಾಲೇಜಲ್ಲಿ. 12 ಅಂದ್ರೆ ಅಪ್ ಟು 12 ಅಲ್ಲೇ ಕಲ್ತಿರ್ತಾರೆ ಅದೇ ಕಾಲೇಜಲ್ಲಿ ಇದ್ದಕ್ಕೆ ಅದನ್ನ ಕರೆಕ್ಷನ್ ಮಾಡಿ 12 ಮಾಡ್ಲಿಕ್ಕೆ ಬರ್ತದೆ. ಆದ್ರೆ ಮಿನಿಮಮ್ 7 ಇದ್ರೆ ಏನು ವೆರಿಫೈ ಮಾಡಿದೆ ಅಂದ್ರೆ ಏನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ, ಅಲ್ಲೇ ಇರ್ತದೆ. ಕ್ಲೇಮ್ಡ್ ದಿಸ್ ಮಚ್ ಇಯರ್ ಸ್ಯಾಟ್ಸ್ ವೆರಿಫೈಡ್ ಅಂತ ಇರ್ತದೆ. ಸ್ವಲ್ಪ ವೆರಿಫಿಕೇಶನ್ ಆಗದಿರೋದು ಯಾರಿಗಂದ್ರೆ CBSE ಇಂದ ಬಂದಿರ್ತಾರೆ. CBSE ಇಂದ ಬಂದಕ್ಕೆ ಏನಾಗ್ತದೆ, ಅವ್ರ ಸ್ಯಾಟ್ಸ್ ನಂಬರ್ ಇರುದಿಲ್ಲ. ಅದನ್ನ ನಾವು ಕಾಲೇಜಿಗೆ ಹೋಗಿ ಅವ್ರು ವೆರಿಫೈ ಮಾಡ್ಕೊಳ್ಬೇಕಾಗ್ತದೆ. ವೆರಿಫೈ ಆಗಿರುದಿಲ್ಲ, 10th ತನಕ CBSE ಕಲ್ತಿರ್ತಲ್ಲ ಅವ್ರು ಕಂಪಲ್ಸರಿ ಕಾಲೇಜಿಗೆ ಹೋಗಿ ಆ ಎಜುಕೇಶನ್ ಇದನ್ನ ವೆರಿಫೈ ಮಾಡ್ಕೊಳಿಕ್ಕೆ. PUC ಅವಶ್ಯಕತೆ ಇರುವುದಿಲ್ಲ. ಅಂದ್ರೆ 10 ಇಯರ್ ಮಿನಿಮಮ್ ಕರ್ನಾಟಕದಲ್ಲೇ ಕಲ್ತ್ ಬಿಟ್ರೆ PUC ಅಲ್ಲಿ ಹೋಗಿ ವೆರಿಫೈ ಮಾಡೋ ಅವಶ್ಯಕತೆ ಇರುವುದಿಲ್ಲ ಆಕ್ಚುಲಿ. ಅದು ಸ್ಯಾಟ್ಸ್ ವೆರಿಫೈಡ್ ಅಂತ ಬಂದ್ಬಿಟ್ರೆ ಅಂದ್ರೆ ಮಿನಿಮಮ್ 7 ಇಯರ್ಸ್ ಇದ್ರೆ ಸಾಕು. ಕೆಲವರು ಪಾಲಕರು ಮೂವಿಂಗ್ ಇರ್ತಾರೆ ಬೇರೆ ಬೇರೆ ಸ್ಟೇಟಿಗೆ, ಅವಾಗ ಏನಾದ್ರು ಅಪ್ ಟು 5th ವರೆಗೆ ಇವ್ರು ಬೇರೆ ಸ್ಟೇಟ್ ಅಲ್ಲಿ ಕಲ್ತ್ರೆ ಅವಾಗ PUC ಕೌಂಟ್ ಮಾಡ್ಕೊಂಡ್ರೆ ಕಂಪಲ್ಸರಿ ಆಗುತ್ತೆ. 7 ಇಯರ್ಸ್ ಕಂಪ್ಲೀಟ್ ಆಗ್ಬೇಕು. ಅವಾಗ PUC ಸ್ಟಡಿ ಸರ್ಟಿಫಿಕೇಟ್ ಮಾಡೋದು ಬೆಟರ್. ಅಂದ್ರೆ ವೆರಿಫೈಡ್ ಇರುವಂತ ಯಾವುದೇ ಇದನ್ನ ಅಂದ್ರೆ ಟು ಬಿ ವೆರಿಫೈಡ್ ಅಂತ ಇರ್ತದೆ, ಅದ್ರ ಸಲುವಾಗಿ ಮಾತ್ರ ಕಾಲೇಜ್ ಭೇಟಿ ಕೊಟ್ರೆ ಆಯ್ತು. ಸಬ್ಮಿಷನ್ ಎಲ್ಲ ಏನು ಇಲ್ಲ, ಯಾರು ಸಿಗ್ನೇಚರ್ ಇಲ್ಲ ಕಾಲೇಜಲ್ಲಿ. ಫಾರ್ಮ್ ಅನ್ನ ಯಾವಾಗ ಟು ಬಿ ವೆರಿಫೈಡ್ ಅಂತ ಒಂದು ಸೆಂಟೆನ್ಸ್ ಇದ್ರೆ ಕ್ಲೇಮ್ಡ್ ಅಂತಿದ್ರೆ ಮತ್ತೆ ಬೇಡ. ಕ್ಲೇಮ್ಡ್ ನಾಟ್ ವೆರಿಫೈಡ್ ಅಂದ್ರೆ ಟು ಬಿ ವೆರಿಫೈಡ್ ಅಂತ ಇರ್ತದೆ. ಅಂತ ಕೇಸಲ್ಲಿ ಮಾತ್ರ ಕಾಲೇಜಿಗೆ ಹೋದ್ರೆ ವೆರಿಫೈ ಮಾಡ್ಕೊಟ್ಟು ಒಂದು ಸ್ಲಿಪ್ ಕೊಡ್ತಾರೆ ವೆರಿಫೈಡ್ ಅಂತ. ಆ ಸ್ಲಿಪ್ ಇಟ್ಕೊಂಡ್ಬಿಟ್ರೆ ಕೆಲಸ ಆಯ್ತು. ಈಗೇನು ಎಕ್ಸಾಮ್ ಫಾರ್ಮ್ ತುಂಬೋದಿರ್ತದೆ ಅದು ಪ್ರತಿ ವರ್ಷ ಒಂದೇ ತರ ಇರ್ತದೆ ಅಥವಾ ವರ್ಷ ಹೋದಂಗೆ ಏನಾದ್ರು ಅಪ್ಡೇಟ್ ಅಥವಾ ಮತ್ತೇನು ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಈ ತರ ಚೇಂಜಸ್ ಆಗ್ತಾ ಇರ್ತದೆ? ಅಂದ್ರೆ ಪ್ರತಿ ವರ್ಷನೂ ಚೇಂಜ್ ಮಾಡ್ತಾನೆ ಇದ್ದಾರೆ ಆಕ್ಚುಲಿ. ಅಂದ್ರೆ ಈಗ ಒಂದು
ಇದೇ ವರ್ಷದ ವಿಡಿಯೋ ನೋಡಿದ್ರೆ ಬೆಟರ್ ಅವ್ರು ಏನಾದ್ರು ನೋಡ್ತಾ ಇದ್ರೆ. ಹೋದ ವರ್ಷ ಪ್ರೊಸೀಜರ್ ಬೇರೆ ಇತ್ತು, ಕಾಲೇಜಲ್ಲಿ ಇನ್ವಾಲ್ವೇ ಇಲ್ಲ, ಇನ್ವಾಲ್ವ್ಮೆಂಟ್ ಇಲ್ಲ ಆಗಿತ್ತು ಹೋದ್ ಸಲ. ಕಾಲೇಜ್ನವ್ರದ್ದು ಏನೂ ರೋಲ್ ಇಲ್ಲ ಆಗಿತ್ತು, ಅವ್ರ ಹೊರಗಿಂದ ಹೊರಗೆ ಆಗ್ತಿತ್ತು. ಇವನ್ ಅವ್ರ ನಂಬರು ಗೊತ್ತಾಗಲಾಗಿತ್ತು ನಮ್ಗೆ, ಹಿಂಗೆಲ್ಲ ಏನು ಗೊತ್ತಾಗಲ್ಲ, ಹಿಂಗಿರ್ತಿತ್ತು. ಈ ವರ್ಷ ವೆರಿಫಿಕೇಶನ್ ಪ್ರೊಸೆಸ್ ಅನ್ನ ಕಾಲೇಜಿಗೆ ಕೊಟ್ಟಿದ್ದಾರೆ. ಕಾಲೇಜಲ್ಲಿ ಪ್ರಿನ್ಸಿಪಲ್ ಮತ್ತೆ ಇನ್ನೊಬ್ಬರು POC ಅಂತ ಮಾಡಿದ್ದಾರೆ, ಅವ್ರು ಕುಂತು ವೆರಿಫೈ ಮಾಡಿ ಕೊಡ್ತಾರೆ. OTP ಬರ್ತದೆ, OTP ವೆರಿಫೈಡ್ ಕನ್ಫರ್ಮೇಶನ್, ಅದು ಗ್ಯಾರಂಟಿ ಅಂತೇಳಿ ವೆರಿಫೈ ಮಾಡಿ ಇಟ್ಕೊಂಡಿರ್ತಾರೆ. ಹೋದ ವರ್ಷ ಆನ್ಲೈನ್ ವೆರಿಫಿಕೇಶನ್ ಇತ್ತು, ಅದಕ್ಕೂ ಹೋದ ವರ್ಷ BO ಆಫೀಸಲ್ಲಿ ವೆರಿಫೈ ಮಾಡ್ತಿದ್ರು. ಎಲ್ಲರೂ BO ಆಫೀಸಲ್ಲಿ ಒಬ್ಬರು ಅಥಾರಿಟಿ ಇದ್ರು, ಅವ್ರು ವೆರಿಫೈ ಮಾಡ್ಕೊಡ್ತಾರೆ. ಎಜುಕೇಶನ್ಸ್ ಎಲ್ಲಾನು ರೂರಲ್ ಎಲ್ಲಾನು ಅವ್ರು ವೆರಿಫೈ ಮಾಡ್ತಾ ಇದ್ರು. ಅದಕ್ಕೂ ಮುಂಚೆ ಕಾರವಾರಕ್ಕೆ ಹೋಗ್ಬೇಕಾಯ್ತು ವೆರಿಫಿಕೇಶನ್ಗೆ. ಕಾರವಾರ ಸೇಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ವೆರಿಫಿಕೇಶನ್ ಪ್ರೊಸೆಸ್ ಇರ್ತದೆ. ಅದಕ್ಕೂ ಮುಂಚೆ CET ಸೆಲ್ಲಿಗೆ ಹೋಗ್ಬೇಕಾಗಿತ್ತು. ಹಿಂಗಾಗಿ ಈಗ ಈ ವರ್ಷ ಮ್ಯಾಕ್ಸಿಮಮ್ ಫೇವರ್ ಮಾಡಿದ್ದಾರೆ. ಮತ್ತೆ ಎಲ್ಲಾನು ವೆರಿಫೈ ಮಾಡ್ತಾರೆ. ಈಗಲ್ಲ, ಆನ್ಲೈನ್ ಅಲ್ಲಿ ವೆರಿಫೈ ಆಗ್ತದೆ. ಮ್ಯಾಕ್ಸಿಮಮ್ ಏನು RD ನಂಬರ್ ಇರುವಂತ ಯಾವುದೇ ಸರ್ಟಿಫಿಕೇಟ್ ಅಲ್ಲೇನೋ ವೆರಿಫೈ ಆಗಿರ್ತದೆ. ಹಂಗಾಗಿ ಹುಡುಗರಿಗೆ ಬಹಳ ಕಿರಿಕಿರಿ ಇಲ್ಲ. ಈಗ ಎಕ್ಸಾಮ್ ಫಾರ್ಮ್ ತುಂಬಬೇಕಿದ್ರೆ ಏನೋ ಒಂದು ಡೌಟ್ ಬಂತು ಅಥವಾ ಗೊತ್ತಾಗಿಲ್ಲ, ಆ ಸಮಯದಲ್ಲಿ ವಿದ್ಯಾರ್ಥಿಗಳು ಅಥವಾ ಯಾರೋ ಒಂದು ಪಾಲಕರು ಏನ್ ಮಾಡ್ಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? KA ಪ್ರತಿ ಕಾಲೇಜಲ್ಲೂ ಪ್ರಿನ್ಸಿಪಲ್ ಜೊತೆಗೆ ಒಬ್ರು ಪರ್ಸನ್ ಆಫ್ ಕಾಂಟ್ಯಾಕ್ಟ್ ಅಂತ ಮಾಡಿದ್ದಾರೆ, ವಿತ್ ಫೋನ್ ನಂಬರ್ ಎಲ್ಲ. ಅದ್ರ ಜೊತೆಗೆ ಅಲ್ಲಿ ಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ. ಒಂದು ಹಳೆ ಮೇಲ್ ಅಡ್ರೆಸ್ ಇತ್ತು, ಈಗ ಚೇಂಜ್ ಮಾಡಿ ಹಾಕಿದ್ದಾರೆ. ಲೇಟೆಸ್ಟ್ ಒಂದ್ 2 ದಿವಸ ಮುಂಚೆ ಮೇಲ್ ಅಡ್ರೆಸ್ ಚೇಂಜ್ ಮಾಡಿದ್ರು, ಅದು ವರ್ಕಿಂಗ್ ಇಲ್ಲ ಅಂತ ಹೇಳಿ. ಅದಲ್ಲಿ ಡೌಟ್ಸ್ ಕೇಳಿದಾಗ ಒಂದ್ ಸ್ವಲ್ಪ ಟೈಮ್ ತಗೊಳ್ತದೆ, ಸಡನ್ ಆಗಿ ಆನ್ಸರ್ ಮಾಡೋದಿಲ್ಲ ಅವರು, ಬಹಳ ಕ್ಯೂ ಇರ್ತದೆ ಮೇಲ್ ಅಡ್ರೆಸ್. ಮತ್ತೆ ಇಲ್ಲ ಅಂದ್ರೆ ಕಾಲೇಜಲ್ಲಿ ಇರ್ತಾರೆ ಅವರು, ಸ್ವಲ್ಪ ಒಳ್ಳೆ ಅನುಭವ ಇದ್ದವರೇ ಇರ್ತಾರೆ, POC ಅಂತ, ಪರ್ಸನ್ ಆಫ್ ಕಾಂಟ್ಯಾಕ್ಟ್ ಅಂತ. ಅವ್ರು ಆದಷ್ಟು ಹಳೆ ಎಲ್ಲ ಕೇಸಸ್ ನೋಡಿರ್ತಾರೆ, ಮ್ಯಾಕ್ಸಿಮಮ್ ಡೌಟ್ ಅನ್ನ ಕ್ಲಿಯರ್ ಮಾಡ್ತಾರೆ. ಮತ್ತೆ ಈ ರೀತಿ ಕ್ಲಾರಿಫಿಕೇಶನ್ಗೆ ಎಕ್ಸಾಕ್ಟ್ ಅವ್ರು ಕಲ್ತಿರೋ ಕಾಲೇಜಿಗೆ ಹೋಗ್ಬೇಕಂತ ಏನೇನು ಹೇಳಿಲ್ಲ. ಇವನ್ ವೆರಿಫಿಕೇಶನ್ ಸತ್ತ ಅವರ ಹತ್ತಿರದಲ್ಲಿ ಇವರು ಯಾವುದೇ ಸರ್ಕಾರಿ ಕಾಲೇಜಿನವ್ರು ವೆರಿಫೈ ಮಾಡ್ಬೋದು. ಅವ್ರ ಇನ್ಸ್ಟ್ರಕ್ಷನ್ ಹಂಗದ. ಈಗ ಮುಂಡಗೋಡದಲ್ಲಿ ಇದ್ದಾನೆ, ನಮ್ಮ ಕಾಲೇಜಲ್ಲಿ ಕಲಿತಾನ, ಇಲ್ಲೇ ಬರ್ಬೇಕಂತ ಏನಿಲ್ಲ, ಮುಂಡಗೋಡ ಗೌರ್ಮೆಂಟ್ ಕಾಲೇಜಲ್ಲಿ ವೆರಿಫೈ ಮಾಡ್ಕೊಳ್ಬಹುದು. ಹಿಂಗದೆ ಅಲ್ಲಿ ಹೋದ್ರೆ ಓಪನ್ ಆಗ್ತದೆ. ಅದನ್ನ ಏನ್ ಬೇಕೋ ಅದನ್ನ ವೆರಿಫೈ ಮಾಡ್ತಾರೆ. ಅವ್ರ ನಂಬರ್ ಹಾಕಿ, ಅಪ್ಲಿಕೇಶನ್ ನಂಬರ್ ಹಾಕಿದ್ರೆ ಓಪನ್ ಆಗ್ತದೆ. ಏನ್ ಬೇಕೋ ಅದನ್ನ ವೆರಿಫೈ ಮಾಡ್ಬೋದು. ಮತ್ತೆ ಇದ್ರ ಸಲುವಾಗಿ ಈ ಕಾಲೇಜಿಗೆ ಬರ್ಬೇಕಂತೇನಿಲ್ಲ. ಅಲ್ಲಿರೋ ಪರ್ಸನ್ ಆಫ್ ಕಾಂಟ್ಯಾಕ್ಟ್ ಅನ್ನು ಅಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಅದ್ರ ಜೊತೆಗೆ ಒಂದು ಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ KA-ದಲ್ಲಿ. ಸ್ವಲ್ಪ ಮುಂಚೆ ಆದ್ರೆ ಹುಡುಗರು ಹೇಳ್ಬಿಡ್ತಾರೆ, ಅದು ವರ್ಕ್ ಆಗುತ್ತಾ ಇಲ್ಲ ಅಂತ. ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ಮತ್ತೊಂದು ಮಾಡಿದ್ದಾರೆ ಈಗ. ಮತ್ತೆ ಅದು ಕ್ಯೂದಲ್ಲಿ ಇದ್ದಕ್ಕೆ ಸಡನ್ ಆನ್ಸರ್ ಬರುದಿಲ್ಲ. 1-2 ಅವರ್ಸ್ ಅಂದ್ರೆ ಇಂಟರ್ನೆಟ್ ಸೆಂಟರ್ ವೇಟ್ ಮಾಡ್ತಾ ಇದ್ರೆ ಬರುದಿಲ್ಲ, 1 ಅವರ್ ವೇಟ್ ಮಾಡಿದ್ರೆ ಬರ್ತದೆ. ಈಗ ಇವನ್ ಸ್ಪೆಷಲ್ ಮತ್ತೊಂದು ಏನಂದ್ರೆ ಕರೆಕ್ಷನಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಡೇಟ್ ಎಕ್ಸ್ಟೆಂಡ್ ಮಾಡೋದ್ರ ಜೊತೆಗೆ ಬಹಳ ಜನ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿಕ್ಕಿಲ್ಲ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೋಗಿ ಕರೆಕ್ಷನ್ ಮಾಡ್ಕೊಳ್ಬಹುದು. ಅಂದ್ರೆ ಕರೆಕ್ಷನ್ ಮಾಡಿದಾಗ ಏನಂದ್ರೆ ಕೆಲವು ಆಟೋ ಚೇಂಜಸ್ ಆಗ್ಬಿಟ್ಟಿರ್ತದೆ. ಇವ್ರೇನ್ ಮಾಡ್ತಾರೆ, ತಾವು ಕರೆಕ್ಷನ್ ಮಾಡಿದಷ್ಟೇ ನೋಡ್ಬಿಡ್ತಾರೆ, ತಾವು ಇದನ್ನ ಕರೆಕ್ಟ್ ಮಾಡಿದ್ರಂತ. ಅಲ್ಲೇನ ಕೆಲವೊಂದು ಆಟೋ ಚೇಂಜ್ ಆಗ್ಬಿಟ್ಟಿರ್ತದೆ. ಆಟೋ ಚೇಂಜ್ ಅನ್ನು ಮತ್ತೊಂದ್ಸಲ ಟೋಟಲಿ ವೆರಿಫೈ ಮಾಡಿ ಫೈನಲ್ ಪ್ರಿಂಟ್ಔಟ್ ತೆಗಿಬೇಕು. ಇಲ್ಲಿ ಬಂದ್ಮೇಲೆ ನೋಡಿರ್ತಾರೆ ಅದು ಚೇಂಜ್ ಆಗ್ಬಿಟ್ಟಿರ್ತದೆ. ಅಡಿಗೆ ಇಲ್ಲೇನೋ ಕ್ಯಾಟಗರಿ ಹಾಕಿರ್ತಾನೆ, ಇವು ಚೇಂಜ್ ಮಾಡಿದ್ ಬೇರೆ ಆಗಿರ್ತದೆ. ಅಲ್ಲಿ ಕ್ಯಾಟಗರಿ ಕಾಲಮ್ ಚೇಂಜ್ ಆಗ್ಬಿಟ್ಟಿರ್ತದೆ. ಅಂದ್ರೆ ಅದು ಆಟೋ ಚೇಂಜ್ ಆಗ್ತದೆ ಕೆಲವೊಂದು, ಮತ್ತೆ ಹೊಸದಾಗಿ ಫಿಲ್ ಮಾಡಬೇಕಾಗಿರ್ತದೆ. ಆಟೋ ಬೈ ಡಿಫಾಲ್ಟ್ GM ಬಂದ್ಬಿಟ್ಟಿರ್ತದೆ. ಏನಾದ್ರೂ ಒಂದು ಪಾಯಿಂಟ್ ಚೇಂಜ್ ಮಾಡಿದಾಗ ಮತ್ತೆ ರೋಟ್ ಅಪ್ಲಿಕೇಶನ್ ಫಾರ್ಮ್ ಸ್ಟಡಿ ಮಾಡಿ ಓಕೆ ಉಂಟಾದ್ಮೇಲೆ ಫೈನಲ್ ಸಬ್ಮಿಷನ್ ತಗೊಳ್ಬೇಕು. 2-3 ಹೋದ್ಕೊಳ್ಳಿ ಸ್ಟ್ರಕ್ ಆಗ್ತದೆ, ಒಂದ್ 2-3 ಸಲ ಎಡಿಷನ್ ಹೋಗ್ಬಿಟ್ರೆ. ಹಂಗಾಗಿ ಫಸ್ಟ್ ಟೈಮ್ ಎಡಿಟ್ ಮಾಡೋ ಆಪ್ಷನ್ ಅದೇ, ಲಾಸ್ಟ್ ಡೇಟ್ ತನಕ ಏನು ಎಡಿಟ್ ಮಾಡಬಹುದು. ಕಡೆಗೆ ಮತ್ತೆ ಬಿಡಬಹುದು ಮುಂದೆ ಎಡಿಟ್ ಆಪ್ಷನ್ ಎಲ್ಲ. ಏನಾದ್ರೂ ಏನಾದ್ರು ಕರೆಕ್ಷನ್ ಇದ್ರೆ ಹುಡುಗರಲ್ಲಿ ಮತ್ತೊಮ್ಮೆ ಹೇಳ್ತಿರೋದು, ಹೋಗಿ ಎಡಿಟ್ ಮಾಡ್ಕೊಳ್ಳಿ, ಕಡ್ಡಿಲ್ಲ. ಆದ್ರೆ ಎಡಿಟ್ ಮಾಡಿದಾಗ ಕಂಪಲ್ಸರಿ ಲಾಸ್ಟ್ ವರೆಗೆ ಮತ್ತೊಮ್ಮೆ ವೆರಿಫೈ ಮಾಡಿ ಫೈನಲ್ ಪ್ರಿಂಟ್ಔಟ್ ತೆಗಿಬೇಕು. ಈ ಬಾರಿ ಎಕ್ಸಾಮ್ ಫಾರ್ಮ್ ತುಂಬಲಿಕ್ಕೆ ಈಗ ಲಾಸ್ಟ್ ಡೇಟ್ ಯಾವಾಗಿದೆ? ಅಂದ್ರೆ ಮುಂಚೆ ಇತ್ತು, ಎಕ್ಸ್ಟೆಂಡ್ ಮಾಡಿದ್ದಾರೆ 24ವರೆಗೆ. 24 ನೈಟ್ 11:59 ತೋರಿಸಿದ್ದಾರೆ. ಅದ್ರ ತನಕ ಅಪ್ಲಿಕೇಶನ್ ಹಾಕ್ಬೋದು. ಫೀ ತುಂಬಲಿಕ್ಕೆ ನೆಕ್ಸ್ಟ್ ಡೇ 5:30 ಅನ್ನೋದು, 5 o'clock ವರೆಗೆ ಅಲ್ಲಿ ತನಕ ಫೀ ಕಟ್ಲಿಕ್ಕೆ ಚಾನ್ಸ್. 25 ಫೆಬ್ರವರಿ. ಹೌದು. ವೆರಿಫಿಕೇಶನ್ ಡೇಟ್ ಹೇಳಿಲ್ಲ ಅವರು. ಕಾಲೇಜಸ್ ಅಲ್ಲಿ ಏನ್ ಮಾಡ್ತಾರೆ, ವೆಬ್ಸೈಟ್ ಓಪನ್ ಇರೋ ದಿವಸ ವೆರಿಫೈ ಮಾಡ್ಕೊಡ್ತಾರೆ. ವೆರಿಫಿಕೇಶನ್ ಲಾಸ್ಟ್ ಡೇಟ್ ಅಂತ ಹೇಳಿ ಹೇಳಿಲ್ಲ. ಅರ್ಜಿ ತುಂಬಲಿಕ್ಕೆ ಲಾಸ್ಟ್ ಡೇಟ್, ಮತ್ತೆ ಫೀ ಅದ್ರದ್ದು ಏನು ಅಮೌಂಟ್ ಕಟ್ಲಿಕ್ಕೆ ಇರುತ್ತೆ ಅದನ್ನ ಲಾಸ್ಟ್ ಡೇಟ್ ಹೇಳಿ. 24 ಫೆಬ್ರವರಿ ಅರ್ಜಿ ತುಂಬಲಿಕ್ಕೆ ಲಾಸ್ಟ್ ಡೇಟ್. 25 ಅದಕ್ಕೆ ಟೈಮ್ ಅದೇ ಎಕ್ಸಾಕ್ಟ್ ಟೈಮ್ ಮತ್ತೆ ನೋಟ್ ಮಾಡ್ಕೊ. 5 ಟೈಮ್ ಅದೇ. ಅದ್ರ ನಂತರ ಹೋದ್ರೆ ಆಗೋದಿಲ್ಲ. ಇವನ್ ಅರ್ಜಿ ತುಂಬಲಿಕ್ಕೆ ಅಷ್ಟೇ 11:59 ಏನದೇ ನೈಟ್ ಏನೋ. ಅದ್ರ ನಂತರ ಮತ್ತೆ ಆ ಡೇಟ್ ಅದೇ ಅಂತ ಹೋದ್ರೆ ಆಗೋದಿಲ್ಲ. ಟೈಮ್ ಇರ್ತದೆ, ಟೈಮ್ ಅನ್ನು ನೋಟ್ ಮಾಡ್ಕೊಳ್ಬೇಕು. ಆ ಟೈಮಿನ ನಂತರ ಹೋದ್ರೆ ವೆರಿಫೈ ಅಥವಾ ಪೇಮೆಂಟ್ ಆಗೋದಿಲ್ಲ. ಈಗ ಎಕ್ಸಾಮ್ ಫಾರ್ಮ್ ತುಂಬಲಿಕ್ಕೆ ಈಗ ಒಂದು ಕೆಲವು ದಿನ ಹಿಂದೆ ನಮ್ಗೆ ಒಬ್ಬರು ಪರಿಚಯದವರು ಹೇಳ್ತಾ ಇದ್ರು, ಅದು ತಂಬು ಕೊಡಬೇಕು, ಇಲಾಖೆಯಲ್ಲಿ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಹಾಗೆ ಸರಿ ಹೇಳ್ತಾ ಇದ್ದಾರೆ. ಅದರದ್ದು ಏನಿದೆ ಇಶ್ಯೂ? ಸ್ವಲ್ಪ ಅವರು ಅಧಿಕಾರಿಗಳು ಕೆಲವು ಮಟ್ಟದಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೆ, ಪ್ರಾಬ್ಲಮ್ ಆಗಿತ್ತು. ಅದನ್ನ ಕ್ಲಿಯರ್ ಮಾಡಿದ್ದಾರೆ, ಜಿಲ್ಲಾಧಿಕಾರಿ ಕ್ಲಿಯರ್ ಮಾಡಿ ಪತ್ರಿಕಾ ಹೇಳಿಕೆ ಕೊಟ್ಟಿದ್ದಾರೆ.
ಆ ಸ್ಟೇಟ್ಮೆಂಟ್ ಬರ್ದಾರೆ, ಅದನ್ನ ರೀಡೈರೆಕ್ಟ್ ಮಾಡಿದ್ದಾರೆ ಕೆಲವು ಬೇರೆ ಆಫೀಸರ್ಸಿಗೆ. ಈಗ ಕ್ಲಿಯರ್ ಆಗ್ತದೆ, ನಾನು ನೋಡಿದೆ ನಿನ್ನೆ ಎಲ್ಲ ಬರ್ತದೆ, ಮೈನಾರಿಟಿ ಸರ್ಟಿಫಿಕೇಟ್ ಎಲ್ಲ ಬರ್ತದೆ. ಸ್ವಲ್ಪ ಸ್ಟ್ರಕ್ ಆಗಿತ್ತು ಒಂದೆರಡು ದಿವಸ, ಅದನ್ನ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಾಗ ಅವರು ಅದನ್ನ ಕ್ಲಿಯರ್ ಮಾಡಿದ್ದಾರೆ. ಇವನ್ ಪತ್ರಿಕಾ ಸ್ಟೇಟ್ಮೆಂಟ್ ಅಲ್ಲಿ ಬಂದಿತ್ತು, ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರ್ ಎಲ್ಲ ಕೊಟ್ಟಿದ್ರು. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಈಗ ಎಲ್ಲ ಸರ್ಟಿಫಿಕೇಟ್ ಸಿಗ್ತಾ ಇದೆ, ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಹುಡುಗರಿಗೆ. ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಡೀಲ್ ಆಗಿದ್ದು ಹೌದು, ಅದನ್ನ ಅವರು ಜಿಲ್ಲಾಧಿಕಾರಿ ತಿಳ್ಕೊಂಡು ಅದನ್ನ ಕ್ಲಿಯರ್ ಮಾಡಿದ್ದಾರೆ, ಬೇರೆಯವ್ರಿಗೆ ರೀಡೈರೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಅದು ಈ ಗ್ರಾಮೀಣ ಮಾಡ್ತಾ ಇದ್ದಾಗ ಒಂದು ಪಾಯಿಂಟ್ ಹೇಳ್ಬಿಡ್ತಾನೆ, ಗ್ರಾಮೀಣ ಸರ್ಟಿಫಿಕೇಟ್ ಮಾಡ್ತಾ ಇದ್ದಾಗ ಕೆಲವರು ಕ್ಲಿಯರ್ ಇರೋದಿಲ್ಲ. 1ರಿಂದ 10ನೇ ತನಕನೂ ಕಲ್ತಿರ್ಬೇಕು ಗ್ರಾಮೀಣ ಶಾಲೆಯಲ್ಲೇ. ಮತ್ತೆ ಅದೇ ಯಾವುದೇ ಕೆಟಗರಿ ಅಥವಾ ಇನ್ಕಮ್ ಕೆಟಗರಿ ಇರುತ್ತಲ್ಲ, ಹಂಗಿದ್ದಾಗ ಮತ್ತೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಬೇಡ, ಡೈರೆಕ್ಟ್ ನಮ್ಮ ಕಾಲೇಜಲ್ಲಿ ವೆರಿಫೈ ಆಗ್ಬಿಡ್ತದೆ. ಯಾವ್ಯಾವ ಕಾಲೇಜಲ್ಲಿ ವೆರಿಫೈ ಆಗ್ತದೆ. ಜನರಲ್ ಮೆರಿಟ್ ಇದ್ರೆ ಅಂದ್ರೆ ರೂರಲ್ ಕಲ್ತು ಜನರಲ್ ಮೆರಿಟ್ ಇದ್ರೆ ಅವಾಗ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್, ಆ ಸರ್ಟಿಫಿಕೇಟ್ ಸಲುವಾಗಿ ಆಫೀಸಿಗೆ ಭೇಟಿ ಆಗ್ಬಾರ್ದು. ಇಲ್ಲಾಂದ್ರೆ ಮತ್ತೆ ಸುಮ್ಮನೆ ಹೋಗಿರ್ತಾರೆ, ಗೊತ್ತಿರೋದಿಲ್ಲ ಬಹಳ ಜನಕ್ಕೆ. ಆ GM ಇದ್ದು ಇನ್ಕಮ್ ರೇಂಜ್ ಇರ್ತದೆ, ಅದಕ್ಕಿಂತ ಕಡಿಮೆ ಇರಬೇಕು. ಅಂದ್ರೆ ಗ್ರಾಮೀಣ ಕಲ್ತವ್ರಿಗೆ ಎಲ್ಲ ಗ್ರಾಮೀಣ ಸರ್ಟಿಫಿಕೇಟ್ ಕೊಡೋದಿಲ್ಲ, ಇನ್ಕಮ್ ರೇಂಜ್ ಅಲ್ಲಿ. ಇನ್ಕಮ್ ರೇಂಜ್ ಕಿಂತ ಕಡಿಮೆ ಇದ್ದು ಜನರಲ್ ಮೆರಿಟ್ ಆದ್ರೆ ಮಾತ್ರ ಆ ಆಫೀಸಿಗೆ ಭೇಟಿ ಆದ್ರೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದೇ ಕೆಟಗರಿ ಇದ್ ಬಿಟ್ರೆ ಯಾವುದೇ ತರದ ಕೆಟಗರಿ ಇದ್ರೆ ಡೈರೆಕ್ಟ್ ಭೇಟಿ ಆದ್ರೆ ಸಾಕು, ತಾನಾಗೆ ಬರ್ತದೆ. ಆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅವಶ್ಯಕತೆ ಇರುವುದಿಲ್ಲ. ಅದೇ ರೀತಿ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಗೂ ಸತ 1ರಿಂದ 10ನೇ ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿರ್ಬೇಕು. 11-12 ಕೌಂಟ್ ಆಗುದಿಲ್ಲ, 1 to 10 ಇರ್ತದೆ. 10 years ಕಲ್ತಿರ್ಬೇಕು. 1 year ಲೆಸ್ ಇದ್ರೂ ಸತ ಆ ಸರ್ಟಿಫಿಕೇಟ್ ಬರುತ್ತೆ. ಆದ್ರೆ ಇದ್ರೆ ಮುದ್ದಾಮ್ ಕ್ಲೇಮ್ ಮಾಡ್ಬೇಕು, ಬಹಳ ಅಡ್ವಾಂಟೇಜ್ ಇರ್ತದೆ. ಈಗ ನಾರ್ಮಲಿ ವಿತೌಟ್ ಕನ್ನಡ ಮೀಡಿಯಂ ರೂರಲ್ ಒಂದು 4000 ಬಂದ್ರೆ ಅದೇ ಆ ಕೆಟಗರಿ ಇನ್ನೂ ಒಳಗೆ ಬಹಳ ಡಿಫರೆನ್ಸ್ ಬರ್ತದೆ, ಒಳ್ಳೆ ಕಾಲೇಜ್ ಸಿಗ್ತದೆ. ಹಾಗಾಗಿ ಅದರ ಅಡ್ವಾಂಟೇಜ್ ತಗೊಳ್ಬೇಕು. ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿರುವಂತ ಇದ್ರದ್ದು ಮತ್ತೆ ರೂರಲ್ ಎರಡು ಸರ್ಟಿಫಿಕೇಟ್ ಅವೈಲೇಬಲ್ ಅಂದ್ರೆ ಪಾಸಿಬಲ್ ಇದ್ರೆ ಮುದ್ದಾಮ್ ಮಾಡ್ಸಿ ಹಾಕ್ರಿ, ಬಹಳ ಡಿಫರೆನ್ಸ್ ಸಿಗ್ತದೆ, ಒಳ್ಳೆ ಕಾಲೇಜ್ ಸಿಗ್ತದೆ. ರ್ಯಾಂಕಿಂಗ್ ಒಳಗೂ ಬಹಳ ಅಂದ್ರೆ ರ್ಯಾಂಕ್ ಅದೇ ಬಂದ್ರು ಸತ ಆ ಕೆಟಗರಿ ಇದ್ರೆ ಒಳ್ಳೆ ಇಂಜಿನಿಯರಿಂಗ್ ಅಥವಾ ಯಾವ್ದು ಕೋರ್ಸ್ ಬೇಕಲ್ಲ ಅದು ಸಿಗ್ತದೆ. ಹಂಗ ಅಂತವ್ರು ಇದ್ದವ್ರು ಮುದ್ದಾಮ್ ಮಾಡ್ಬೇಕು. ಓಕೆ, ಈಗ ಒಟ್ಟಾರೆಯಾಗಿ ಈಗ CET ಎಕ್ಸಾಮ್ ಫಾರ್ಮ್ ತುಂಬೋದಕ್ಕೆ ಇರ್ಬೋದು, ನಮ್ಮ ವಿದ್ಯಾರ್ಥಿಗಳಿಗೆ ಒಟ್ಟಾರೆಯಾಗಿ CET ಸಂಬಂಧಪಟ್ಟ ಏನು ಹೇಳಲಿಕ್ಕೆ ಬಯಸ್ತೀರಿ? ಸರಿ, ಅದೇ ಇವನ್ ಒಂದೇ ವರ್ಡ್ BSc ಎಗ್ರಿ ಮಾಡೋರು ಸತ ಅವ್ರದ್ದು ಪೋರ್ಟಲ್ ಮತ್ತೆ ಓಪನ್ ಮಾಡ್ತಾರೆ. ಅವಾಗ ಮತ್ತೆ ಬೇರೆ ಹಾಕೋದಿರ್ತದೆ ಎಗ್ರಿಕಲ್ಚರ್ ಕೋಟ ಅಂತ, ಅದ್ರ ಬಗ್ಗೆ ಡೌಟ್ ಇರ್ತದೆ. ನಾವು ಮತ್ತೆ ಯಾವಾಗಾದ್ರು ಭೇಟಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋ. ಎಗ್ರಿಕಲ್ಚರ್ ಕೋಟದ ಬಗ್ಗೆ ಸ್ಪೆಷಲ್ ಬೇರೆ ಬೇರೆ ಸರ್ಟಿಫಿಕೇಟ್ ಮಾಡಿಸೋದಿರ್ತದೆ. ಬರೇ ತೋಟದ ಇದ್ದವ್ರಂತಲ್ಲ, ಅದರ ಕೆಲಸಗಾರಿಗೂ ಬರ್ತದೆ. ಕೃಷಿ ಮೂಲ ಆದಾಯ ಅಂತಂದ್ರೆ ಇದ್ರಾಯ್ತು ಅಷ್ಟೇ, ಅಂದ್ರೆ ತೋಟ ಗದ್ದೆ ಇದ್ದವ್ರಂತಲ್ಲ, ಆ ಕೃಷಿ ಸಂಬಂಧಪಟ್ಟ ಕೆಲಸ ಮಾಡ್ತಾ ಇದ್ದವರಿಗೂ ಬರ್ತದೆ. ಅದು ಕ್ಲೇಮ್ ಮಾಡ್ಕೊಳ್ಳೋದಿಲ್ಲ ಬಹಳ ಜನ. ಮಾಡಿದ್ರೆ 50% ರಿಸರ್ವೇಶನ್ ಇರ್ತದೆ. BSc ಎಗ್ರಿ, BSc ಫಾರೆಸ್ಟ್ರಿ, ಹಾರ್ಟಿಕಲ್ಚರ್ ರಿಸರ್ವೇಶನ್ ಇರ್ತದೆ. ಅದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಅವ್ರ ವೆಬ್ಸೈಟ್ ಬೇರೆ, ಇಲ್ಲಿ ಅಪ್ಡೇಟ್ ಆಗುದಿಲ್ಲ, ಅದು CET ಅಲ್ಲಿ ಆಗುದಿಲ್ಲ. ಅವ್ರ ವೆಬ್ಸೈಟ್ ಬೇರೆ ಹಾಕಿದಾರೆ, ಅವ್ರು ಹಾಕಿದ್ದಾರೆ ಡೀಟೇಲ್ಸ್ ಅನ್ನ, ಆದ್ರೆ ಅಪ್ಲೋಡ್ ಆಗಿ ಲೇಟ್ ಅದೇ, ಅವಾಗ ಅದನ್ನ ಅಪ್ಡೇಟ್ ಮಾಡ್ಬೇಕು. ಅದರ ಜೊತೆಗೆ ನೀವು ಹೇಳ್ದಂಗೆ CET ಫಾರ್ಮ್ ತುಂಬಿದ ನಂತರ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತಾರೆ ಅವ್ರು. ಏನಾಗಿರ್ತದೆ, ಸರ್ಟಿಫಿಕೇಟ್ ಹಾಕಿರ್ತಾರೆ, ಕೆಲವೊಂದ್ಸಲ ತಗೊಳುದಿಲ್ಲ ಅದು ವೆರಿಫಿಕೇಶನ್. ಅವಾಗ ಒಂದು ಲಿಸ್ಟ್ ಹಾಕ್ತಾರೆ ಅವ್ರು, ಈ ಕೆಟಗರಿ ಇವರು ಕೆಟಗರಿ 1A ಕೆಟಗರಿ ಈ ರೀತಿ ರೂರಲ್ ಕ್ಲೇಮ್ ಮಾಡಿದವರು ಅಥವಾ ಕನ್ನಡ ಮೀಡಿಯಂ ಕ್ಲೇಮ್ ಮಾಡಿದವರು ಸರ್ಟಿಫಿಕೇಟ್ ಬರ್ತದೆ, ಒಂದು ಲಿಸ್ಟೇ ಬರ್ತದೆ. ಆ ಲಿಸ್ಟ್ ಅಲ್ಲಿ ಇವ್ರ ಹೆಸರು ಉಂಟೆಲ್ಲ ನೋಡ್ಕೊಳ್ಬೇಕು. ಅಲ್ಲಿ ಮತ್ತೆ ಏನೋ ಆಪ್ಷನ್ ಕೊಟ್ಟಿರ್ತಾರೆ, ಅದನ್ನ ಮಾಡಿ ಸರಿ ಮಾಡ್ಕೊಳ್ಬೇಕು. ಮತ್ತೆ ಯಾರು ಇಂಡಿವಿಜುವಲಿ ಅವರು ಕಾಂಟ್ಯಾಕ್ಟ್ ಮಾಡೋದಿಲ್ಲ. KA ಪ್ರತಿ ದಿವಸ ನೋಡ್ಬೇಕು, ಅದನ್ನೊಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಡ್ಬೇಕು. ಈ ಫಾರ್ಮ್ ತುಂಬ ಆದ್ಮೇಲೆ ಪ್ರತಿ ಸಲ KA ವೆಬ್ಸೈಟ್ ಓಪನ್ ಮಾಡಿ ಪ್ರತಿ ದಿವಸ ಒಂದು 5 ನಿಮಿಷ ನೋಡೋದು, ಏನ್ ಅಪ್ಡೇಟ್. ಅವ್ರು ಹೆಚ್ಚಾಗಿ ಅಪ್ಡೇಟ್ ಅನ್ನ 10:30 ಆನ್ವರ್ಡ್ ಆಗ್ತಾರೆ, ರಾತ್ರಿನೇ ಆಗ್ತಾರೆ ಹೆಚ್ಚಾಗಿ. ನಾಳೆ ಮಾರ್ನಿಂಗ್ ಪೇಪರ್ಗೆ ಬರ್ತದೆ. ಅದ್ರ ಬದಲಿಗೆ ಇವರು 10:30 ಆನ್ವರ್ಡ್ಸ್ ಒಂದ್ಸಲ ಎಚ್ಚರಿದ್ರೆ ಇರ್ತಾರೆ. KA ವೆಬ್ಸೈಟ್ ಅನ್ನ ಡೈಲಿ ನೋಡ್ಬೇಕು. ಯಾರು ಇಂಡಿವಿಜುವಲಿ ಹಾಕೋದಿಲ್ಲ, ಕಾಲೇಜ್ನವ್ರು ಕೆಲವು ಗ್ರೂಪ್ ಅಲ್ಲಿ ಹಾಕ್ತಾರೆ, ಹಿಂಗೆಲ್ಲ ಇರ್ತದೆ. ಅವ್ರು ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅವ್ರು ಮೆನ್ಷನ್ ಮಾಡಿರ್ತಾರೆ, ನಿಮ್ಮ ಈ ಲಿಸ್ಟ್ ಅಲ್ಲಿ ನೋಡ್ಕೊಳ್ಬೇಕು, ಈ ಲಿಸ್ಟ್ ಅಲ್ಲಿ ನಮ್ಮ ಹೆಸರು ಇಲ್ಲ, ಹಿಂಗೆ ಏನೇನು ವೆರಿಫೈ ಆಗಿಲ್ಲ ಅಥವಾ ಹಾಕಿರ್ತಾರೆ. GM ಇವರು, ರೂರಲ್ ಇವರು ಹಿಂಗೆಲ್ಲ ಹಾಕಿರ್ತಾರೆ. ನಮ್ದು ಏನು ಬಂತು ಅಪ್ಲೈ ಆಯ್ತಲ್ಲ ನೋಡ್ಬೇಕು, ಅದಕ್ಕೆ ಪ್ರೊಸೆಸ್ ಕೊಟ್ಟಿರ್ತಾರೆ. ಹಿಂಗ ಆಗಿಲ್ಲ ಅಂದ್ರೆ ಹಿಂಗ್ ಮಾಡ್ರಿ ಅಂತೇಳಿ. ಅದನ್ನ ಇಂಡಿವಿಜುವಲಿ ಯಾರಿಗೂ ಇನ್ಫಾರ್ಮ್ ಮಾಡೋದಿಲ್ಲ. ಹಂಗಾಗಿ ಡೈಲಿ CET ಇದನ್ನ ವೆಬ್ಸೈಟ್ ಅನ್ನ ನೋಡ್ತಾ ಇರೋದು ಬಹಳ ಮುಖ್ಯ. ಕಳೆದ 28 ವರ್ಷಗಳಿಂದ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ MES ನಲ್ಲಿ ತಾವು ಉಪನ್ಯಾಸಕರಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುಗಳಾಗಿ ತಾವು ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಶಿಕ್ಷಣ ಸಂಸ್ಥೆ ಬಗ್ಗೆ ಜೊತೆಗೆ ನಮ್ಮ ಶಿಕ್ಷಣ ಸಂಸ್ಥೆ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? MES ಮಾಡರ್ನ್ ಎಜುಕೇಶನ್ ಸೊಸೈಟಿ ಅಂದ್ರೆ ಬಹಳ ಹಳೆಯದು, ಸುಮಾರು 77 ವರ್ಷ, ಸುಮಾರು ಹಳೆಯದು. ಈ ಸಿರಿಸಿ ಸುತ್ತಮುತ್ತಲ ಏರಿಯಾದಲ್ಲಿ ಈ MES ಸಂಸ್ಥೆಯಲ್ಲಿ ಕಲಿದೇ ಇದ್ದೋ ಒಂದು ಮನೇಲಿ ಒಬ್ರು ಇದ್ದೇ ಇರ್ತಾರೆ. ಯಾರ ಮನೇಲಿ ಕೇಳಿದ್ರು ಒಬ್ಬರು ಪರ್ಸನ್, ಕನಿಷ್ಠ ಒಬ್ರು MES ಅಲ್ಲಿ ಕಲ್ತೇನೆ ಎಸ್ ಅಂತ ಹೇಳೋರು ಒಬ್ರು ಇದ್ದೇ ಇರ್ತಾರೆ. ಅಂದ್ರೆ ಒಂದು ಪ್ರತಿಷ್ಠಿತ ಸಂಸ್ಥೆ, 14 ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸ್ ಇದೆ. ಅದರಲ್ಲಿ ನಮಗೂ ಒಂದು ಉಪನ್ಯಾಸಕನಾಗಿ ಕೆಲಸ ಮಾಡುವಂತ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಗೂ ಸ್ವಲ್ಪ ಹೆಮ್ಮೆನೆ.
28 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಅಂದರೆ ಕೆಮಿಸ್ಟ್ರಿ ಲೆಕ್ಚರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅಂದರೆ MES ಅಂದರೆ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದ್ದಾರೆ. ಅಂದ್ರೆ ಥ್ರೂ ಔಟ್ ಎಲ್ಲ ಇನ್ಸ್ಟಿಟ್ಯೂಟ್ಸ್ ಹೌದು. ಮಾಡರ್ನ್ MES ಅಲ್ಲಿ ಕಲ್ತಾರಂದ್ರೆ ಒಂದು ಒಳ್ಳೆ ಭಾವನೆ, ಒಂದು ಒಳ್ಳೆಯಪ್ಪ MES ಅಲ್ಲಿ ಕಲ್ತಾನೆ ಹಿಂಗೆ ಇರುತ್ತೆ. ನಮ್ಮದು MES PU ಕಾಲೇಜ್, ನಾನು ವರ್ಕ್ ಮಾಡ್ತಾ ಇರೋದು MES ಇನ್ಸ್ಟಿಟ್ಯೂಟ್ಸ್ ಅಡಿಯಲ್ಲಿ. ನಮ್ಮಲ್ಲಿ ಡಿಸಿಪ್ಲಿನ್ ಒಳ್ಳೆ ವೆಲ್ ಡಿಸಿಪ್ಲಿನ್ಡ್ ಅದೇ, ಒಳ್ಳೆ ಕ್ವಾಲಿಟಿ ಅದೇ. ನಮ್ದು ಏಡೆಡ್ ಇನ್ಸ್ಟಿಟ್ಯೂಟ್ MES PU ಕಾಲೇಜ್. ಅದರಲ್ಲಿ ಲೆಕ್ಚರ್ಸ್ ಫ್ಲಕ್ಚುಯೇಷನ್ ಇರೋದು, ಲೆಕ್ಚರ್ಸ್ ಅವರೇ ಇರ್ತಾರೆ, ಪರ್ಮನೆಂಟ್ ಸ್ಟಾಫ್, ಚೇಂಜಸ್ ಎಲ್ಲ ಇರೋದಿಲ್ಲ. ಅಂದರೆ ಏನೋ ಬಿಟ್ಟು ಹೋದ್ರೆ ಹಿಂಗೆಲ್ಲ ಇರೋದಿಲ್ಲ. ಸೀನಿಯರ್ ಫ್ಯಾಕಲ್ಟೀಸ್ ಎಲ್ಲ ಅವರೇ ಇರ್ತೇವೆ. ಚೇಂಜಸ್ ಆಗೋದಿಲ್ಲ. ಈಗ ಕೆಲವು ಪ್ರೈವೇಟಲ್ಲಿ ಸಡನ್ ಚೇಂಜಸ್ ಆಗ್ಬಿಡ್ತದೆ. ಹುಡುಗರಿಗೆ ಹಾಕೊಂಡಿರ್ತಾರೆ, ಪಾಲಕರು ಚೇಂಜ್ ಮಾಡೋಂಗಿಲ್ಲ, ಹಿಂಗೆಲ್ಲ. ನಮ್ಮಲ್ಲಿ ಫಿಕ್ಸ್ಡೇ ಇರ್ತದೆ. ಕ್ವಾಲಿಟಿ ಎಜುಕೇಶನ್, ನಮ್ದು ಶೋ ಅಪ್ ಎಲ್ಲ ಇಲ್ಲ ಜಾಸ್ತಿ, ಹಿಂಗೆಲ್ಲ ಏನದೇ ಅದು ಕೊಡ್ತೇವೆ. ನಿಮ್ಗೆ ಗೊತ್ತದ, ನಿಮ್ಗೆ ಎಲ್ಲರಿಗೂ ಸಿರಿಸಿ ಎಲ್ಲರಿಗೂ ಗೊತ್ತದೆ. ನಾವು ಹೇಳೋದು ಅಂದರೆ ಏನು ಹೇಳಿರ್ತೇವೆ ಅದನ್ನು ಮಾಡ್ತೇವೆ. ಇಂಥದ್ದೇನು ಹಂಗೆಲ್ಲ ಇರೋದಿಲ್ಲ. ಏನು ಹೇಳಿರ್ತೇವೆ ಬಿಗಿನಿಂಗಲ್ಲಿ ಬಂದಾಗ ಹೇಳ್ತೇವೆ ಇಂಥದ್ದು ಅಂತೇಳಿ ಅದನ್ನು ಮಾಡ್ತೇವೆ. ಅವತ್ತು ಬೋಗಸ್ ಆ ರೀತಿ ಅಂದರೆ ಏನು ಹಿಂಗೆ ಹೇಳೋದು ಹಂಗೆಲ್ಲ ಇರೋದಿಲ್ಲ. ನಮ್ಮಲ್ಲಿ ಎಲ್ಲ ಥರದ ಕೋಚಿಂಗ್ ಅದೇ, ಬೆಳಗ್ಗೆಯಿಂದನೂ JEE ಥರ ಕೋಚಿಂಗ್ ಅದೇ, ನೀಟ್ ಕೋಚಿಂಗ್ ಅದೇ. ಅದ್ರ ಜೊತೆ ಒಳ್ಳೆ ಎಜುಕೇಷನ್ ಕೊಡ್ತೇವೆ. ಒಳ್ಳೆಯ 100% ನೋಡಿ ರಿಸಲ್ಟಲ್ಲಿ ನೋಡಿರ್ಬೋದು, ಒಳ್ಳೆ ರಿಸಲ್ಟ್ ಅದೇ. ಅಂದರೆ ಸೈನ್ಸಿಗೆ 160 ಸೀಟ್ ನಮ್ದು. ಅಂದ್ರೆ ಒಂದು 450 ಅರ್ಜಿ ಬರ್ತದೆ, ಅದಲ್ಲಿ ಫೈನಲ್ ಮಾಡ್ತೇವೆ. ಮುಂಚೆ ಬಂದವ್ರದ್ದು ಅಡ್ಮಿಷನ್ ಟೈಪ್ ಇಲ್ಲ ನಮ್ಮಲ್ಲಿ. MES PU ಸೈನ್ಸ್ ಅಲ್ಲಿ 100 ಸೀಟಿಗೆ ಸುಮಾರು ಅಂದಾಜು 400 ಅರ್ಜಿ ಬಂದಿರ್ತದೆ, 3:1 ರೇಷಿಯೋದಲ್ಲಿ ಬರ್ತದೆ. ಅದಲ್ಲಿ ಫೈನಲ್ ಮಾಡ್ತಾ ಬರ್ತಾರೆ. ಅದೇ ರೀತಿ ಕಾಮರ್ಸಿಗೆ 160 ಇದೆ, 2 ಡಿವಿಷನ್, ಒಂದು ಸ್ಟ್ಯಾಟ್ ಮತ್ತೆ ಒಂದು ಜಿಯೋಗ್ರಫಿ. ಆರ್ಟ್ಸಿಗೆ 1 ಡಿವಿಷನ್ ಅದೇ. ಸೈನ್ಸ್ ಅಲ್ಲಿ PCMB, PCMCS ಮತ್ತೆ PCM ಸ್ಟ್ಯಾಟ್ ಕಾಂಬಿನೇಷನ್ಸ್ ಕೊಟ್ಟಿರ್ತಾರೆ. ಹುಡುಗರಿಗೆ ಗೊತ್ತಿರುತ್ತೆ ಯಾವ್ದು ತಗೊಳ್ಬೇಕಂತೇಳಿ. 2 ಡಿವಿಷನ್ ಆಕ್ಚುಲಿ, ಒಂದು ಫುಲ್ ಬಯಾಲಜಿ ಡಿವಿಷನ್ ಇರ್ತದೆ, ಇನ್ನೊಂದು ಕಂಪ್ಯೂಟರ್ ಮತ್ತು ಸೈನ್ಸ್ ಸ್ಟ್ಯಾಟ್ ಸೇರಿ 1 ಡಿವಿಷನ್ ಇರ್ತದೆ. 160 ಸೀಟ್ಸ್, ಸ್ವಲ್ಪ ಲಿಮಿಟೆಡ್ ಸೀಟೇ. ಅಂದರೆ ಅರ್ಜಿ ಬಹಳ ಬರ್ತದೆ. ಹಾಗಾಗಿ ಮುಂಚೆ ಬಂದವರಿಗೆ ಡೈರೆಕ್ಟ್ ಅಡ್ಮಿಷನ್ ಆ ಟೈಪ್ ಕಡಿಮೆ, ಬೇರೆ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಮಾಡೋತಾರ. ಅಪ್ಲೈ ಮಾಡಬೇಕು, ಅದರ ನಂತರ ಒಂದು ಲಿಸ್ಟ್ ಹಾಕ್ತೇವೆ. ನಂತರ ಎಲ್ಲ ರೋಸ್ಟರ್ ಪ್ರಕಾರ, ಗೌರ್ಮೆಂಟ್ ರೂಲ್ ಪ್ರಕಾರ ಮಾಡ್ತಾ ಬರ್ತೇವೆ. ಫೀಸ್ ಸ್ಟ್ರಕ್ಚರ್ ಕಡಿಮೆ ಇದೆ. ಎಡೆಡ್ ಇನ್ಸ್ಟಿಟ್ಯೂಟ್ ಇದ್ದಕ್ಕೆ ಫೀಸ್ ಸ್ಟ್ರಕ್ಚರ್ ಕಡಿಮೆ ಇದೆ. ಅಗದಿ ಕಡಿಮೆ ಅಂದ್ರೆ ಲೆಕ್ಚರ್ಸ್ ಎಲ್ಲ ಅಗದಿ ಕಡಿಮೆ ಇದರಲ್ಲಿ ವರ್ಕ್ ಮಾಡ್ತಾರೆ. ಎಕ್ಸ್ಟ್ರಾ ಕೋಚಿಂಗ್ ಕೊಡ್ತಾನು ಬಹಳ ಇಲ್ಲ, ಅದಕ್ಕೆ ಸ್ಟಡಿ ಮೆಟೀರಿಯಲ್ಸ್ಗೆಲ್ಲ ಬೇಕಲ್ಲ ಅಂತ ಅಮೌಂಟ್ ಅನ್ನ ತಗೊಂಡು ಮಿನಿಮಮ್ ಅಮೌಂಟ್ ಅಲ್ಲಿ ಕೋಚಿಂಗ್ ಎಲ್ಲ ಪ್ರೊವೈಡ್ ಮಾಡ್ತಾರೆ. ಏನು ಅವಕಾಶ ಇರ್ತಲ್ಲ, ಬಹಳ ಹೇಳ್ಕೊಳಿಕ್ ನಾವೆಲ್ಲ ಮಾಡ್ತೇವೆ ಅಂತೇಳಿ. ಎಲ್ಲರಿಗೂ ಅದು ಟೈಮ್ ಡ್ಯೂರೇಷನ್ ಸೇಮೇ ಇರ್ತದೆ. ಅಂದ್ರೆ ನಮ್ದೇನು ರೆಸಿಡೆನ್ಷಿಯಲ್ ಅಲ್ಲ. ಬೆಳಗ್ಗೆ ನಮ್ಮ ಹತ್ರ 9 ರಿಂದ 5 ತನಕ ಅವೈಲೇಬಲ್ ಇರ್ತದೆ. ಅದನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡಿಕೊಂಡು ಎಷ್ಟು ಒಳ್ಳೆ ಕೋಚಿಂಗ್ ಕೊಡ್ತಾ ಇದೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ JP ನಾಯಕ್ ಸರ್ ಇವರಿಗೆ ವಿಶ್ವಂಬರ TV ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ TV ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೇನೆ. ಒಳ್ಳೆ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಂದರೆ ಕೆಲವು ಮಾಹಿತಿ ಎಲ್ಲ ಒಳ್ಳೆ, ಈ ಕಾಲೇಜ್ ಬಗ್ಗೆ ಮಾಹಿತಿ ಇರ್ಬೋದು, ನೋಡಿದೆ ಹಳೆ ವಿಡಿಯೋಸ್ ಎಲ್ಲ ನಾವು ನ್ಯೂಸ್ ನೋಡ್ತಿರ್ತೇವೆ. ಯಾವುದೇ ವಿಷಯದ ಬಗ್ಗೆ ಒಂದು ಉಪಯುಕ್ತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನೂ ಒಳ್ಳೊಳ್ಳೆ ವಿಷಯವನ್ನು ಕವರ್ ಮಾಡಿರಿ ಅಂತೇಳಿ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೇನೆ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.